ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಅಂತ ಸೆಂಟ್ರಲ್ ಮಿನಿಸ್ಟರ್ ಆದ್ರೆ ಹೊಟ್ಟೆ ತುಂಬದಾ? ಸೆಂಟ್ರಲ್ ಮಿನಿಸ್ಟರ್ ಆದ್ರೆ ಹೊಟ್ಟೆ ತುಂಬಲ್ಲ. ಸೆಂಟ್ರಲ್ ಮಿನಿಸ್ಟರ್ ಈಗಲೂ 3 ಜನ ಇದ್ದರು. ಕೂಬಾ ಇದ್ದರು, ಜೋಶಿ ಇದ್ದರು, ಶೋಭಾ ಕರಂದ್ಲಾಲ್ ಇದ್ದರು, ಸದಾನಂದ ಗೌಡ್ರು ಇದ್ದರು. ಏನು ಮಾಡಿದ್ರು? ಅವರೇ ಅಂತಲ್ಲ, ನಾನೇ ಆದ್ರೂ ಇನ್ನೊಬ್ಬರೇ ಆದ್ರೂ ರಾಜ್ಯ ಸರ್ಕಾರ ಬಿಟ್ಟು ಏನೂ ಮಾಡ್ಲಿಕ್ಕೆ. ಚುನಾವಣೆ ಅಭಿವೃದ್ಧಿ ಮೇಲೆ ನಡೆದಿದ್ರೆ ನನ್ನ ನಾಗಮಂಗಲದಲ್ಲಿ ನನ್ನ ವಿರುದ್ಧ ಯಾರೂ ನಿಲ್ಲುವಂಥ ಪ್ರಶ್ನೆ ಆಗಬಾರ್ದು, ಅಥವಾ ನಿಂತರೆ ಅವರಿಗೆ ಯಾವ ರೀತಿ ಇದೆ. ಈಗ ಇಲ್ಲಿ ನಾಗಮಂಗಲದಲ್ಲಿ ಇಡೀ ಕ್ಷೇತ್ರದಲ್ಲಿ ಮಾಡಿರೋದು ಯಾವ್ದಾರು ಹೋಬಳಿ ಯಾವ್ದಾರ ಊರಲ್ಲಿ ಏನಾರು ಕೆಲಸ ಇದ್ದರೆ ಅದು ಚಲುವರಾಯಸ್ವಾಮಿ ಮಾಡಿರೋದು ಅಂತ ಅಪೋಸಿಷನವರು ಒಪ್ತಾರೆ, ನಮ್ಮವರು ಒಪ್ತಾರೆ. ಓಟ್ ಹಾಕೋನಾಗ ಫೈಟ್. ಅದಕ್ಕೋಸ್ಕರ ನಮ್ಮವ್ರಿಗೆ ಒಂದು ಸ್ವಲ್ಪ ನನಗೆ ನೋವು ಮಾಡಬೇಡ್ರಪ್ಪ ಅಂತ ಸಹಜವಾಗಿ ಹೇಳಿದ್ದೀನಿ. ಜೊತೆಗೆ ನಮ್ಮ ತಾಲೂಕಿನವರೇ ಅಭ್ಯರ್ಥಿ ಆದಾಗ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಬೇಕು ನೀವೆಲ್ಲ ಅಂತೇಳಿ ರಿಕ್ವೆಸ್ಟ್ ಮಾಡಿ. ಸರ್, ಇನ್ನು ಉಳಿದಿರುವಂಥ ಕೆಲವೇ ದಿನಗಳು ಹೇಗಿರುತ್ತೆ ಸರ್ ಮುಂದಿನ ಸ್ಟ್ರಾಟಜಿ ಹೇಗೆ ಸರ್? ಸರ್, ಚುನಾವಣೆ ಈಗಾಗಲೇ ಒಂದು ಹಂತಕ್ಕೆ ನಾವು ನಿಮಗೆ ಗೊತ್ತಿದೆ, ಎಲ್ಲ ತಾಲೂಕಿನಲ್ಲಿ 8 ಕ್ಷೇತ್ರದಲ್ಲಿ 2 ಬಾರಿ 3 ಬಾರಿ ಮತ್ತೆಲ್ಲ ಶಾಸಕರು ಆ ಕ್ಷೇತ್ರದ ಮುಖಂಡರುಗಳು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಸೊ ರಾಹುಲ್ ಗಾಂಧಿಯವರು ನಾಳೆ 17ನೇ ತಾರೀಕು 2 ಗಂಟೆಗೆ ರಾಹುಲ್ ಗಾಂಧಿಯವರು ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮನ ನಾವು ಯಶಸ್ವಿ ಮಾಡಲಿಕ್ಕೋಸ್ಕರ ಇವತ್ತು ನಾಳೆ ನಾಡಿದ್ದು ಅದರ ಕಡೆ ಹೆಚ್ಚು ಗಮನವನ್ನು ಹರಿಸ್ತೀವಿ. ಅದಾದಮೇಲೆ KR ನಗರ, KR ಪೇಟೆ, ನಾಗಮಂಗಲಕ್ಕೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಬರ್ತಾರೆ. ಬಹುಶಃ ಸಿದ್ದರಾಮಯ್ಯನವರು ಮಧ್ಯಾಹ್ನ 3 ಗಂಟೆಗೆ ಮುಗಿಸಿ ತುಮಕೂರಿಗೆ ಹೋಗ್ತಾರೆ. DK ಶಿವಕುಮಾರ್ ಅವರು ಪಾಂಡುಪುರ, ಶ್ರೀರಂಗಪಟ್ಟಣ ಮತ್ತು ಮಳವಳ್ಳಿಗೆ ಕಾರ್ನರ್ ಪಾಯಿಂಟ್ನಲ್ಲಿ ಮಾತನಾಡ್ತಕ್ಕಂಥದ್ದಕ್ಕೆ ಅವರು ಸಹ ಉಳ್ಕೊತಾ ಇದ್ದಾರೆ. 3 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇಲ್ಲಿ ಪ್ರವಾಸ ಮಾಡ್ತಾರೆ. ಬಟ್ ನಮಗೆ ಮುಖ್ಯವಾಗಿ ಈಗ 5 ಗ್ಯಾರಂಟಿ ಜೊತೆಗೆ ಮತ್ತೆ ಹೊಸದಾಗಿ ಎಲ್ಲ ಬೆಲೆ, ಈ ಕೊಬ್ಬರಿ ಇರ್ಬೋದು, ಬೇರೆ ಏನು ನಾವು ಬೆಂಬಲ ಬೆಲೆ ಇದೆ ಅದನ್ನು ನಾವು ವರ್ಷಿಡೀ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರಬೇಕು ಅಂತ. ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ವರ್ಷಕ್ಕೆ ಒಂದು ಮನೆ ಕೊಡ್ತಕ್ಕಂಥದ್ದು, ಸಾಲ ಮನ್ನಾ ಮಾಡ್ತಕ್ಕಂಥದ್ದು 1 ಲಕ್ಷ ರೂಪಾಯಿ, ಮತ್ತು ಸೊ ಯಾರು ಕಾರ್ಮಿಕರಿದ್ದಾರೆ ಅವರಿಗೆಲ್ಲ ಉಚಿತವಾಗಿ ಆರೋಗ್ಯವನ್ನು ತಪಾಸಣೆ ಮಾಡ್ತಕ್ಕಂಥದ್ದು, ಇದೆಲ್ಲ ದೊಡ್ಡ ಯೋಜನೆ. ಇದು ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ. ಕಳೆದ 5 ಗ್ಯಾರಂಟಿಯನ್ನು ರಾಜ್ಯ ಮಟ್ಟದಲ್ಲಿ ಮಾಡಿದ್ದೀವಿ. ಈ ಯೋಜನೆಯನ್ನು ಜನರಿಗೆ ಮನವರಿಕೆ ಮಾಡಿಕೊಡೋ ಕೆಲಸವನ್ನು ನಮ್ಮ ಎಲ್ಲ ರೈತರು ಮೊನ್ನೆ ಈ ಯೋಜನೆಯನ್ನು ಪ್ರತಿಭಟನೆ ಮಾಡ್ಕೊಂಡು ಅದು ನಿಲ್ಲಿಸ್ತಕ್ಕಂಥದ್ದಕ್ಕೆ, ಅದು ಕೊಟ್ಟಿರೋದು ಸರಿ ಇಲ್ಲ ಅನ್ನೋದಕ್ಕೆ ಜನತಾದಳದವರು BJPಯವರು ಹೋರಾಟ ಮಾಡ್ತಿದ್ರು. ಅದಕ್ಕೆ ಪೂರಕವಾಗಿಯೇ ತುಮಕೂರಿನಲ್ಲಿ 2,000 ರೂಪಾಯಿ ಕೊಟ್ಬಿಟ್ಟು ಮಹಿಳೆಯರು ದಾರಿ ತಪ್ಪವ್ರೆ ಅಂತ ಹೇಳವ್ರೆ. ಇದು ಸಂಸ್ಕಾರ ಅಲ್ಲ. ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಹೆಣ್ಣುಮಕ್ಕಳಿಗೆ ನಾವೆಲ್ಲರೂ ಗೌರವ ಕೊಟ್ಕೊಂಡು ಬಂದಿದ್ದೀವಿ. ಈಗಾಗಲೇ ಹಿಂದೆ ಒಂದ್ಸಲಿ ರೈತ ಮಹಿಳೆಗೆ ಬೇರೆ ಥರ ಮಾತನಾಡಿದರು, ಇವತ್ತು ಬಂದು ಈ ಥರ ಮಾತನಾಡ್ತಾರೆ. ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಈ ಥರ ಎಲ್ಲ ಮಾತನಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಅವರೇ ಯೋಚನೆ ಮಾಡೋದು. ಚುನಾವಣೆ ಸಂದರ್ಭದಲ್ಲಿ ಇದೇ ರೀತಿಯಾದಂಥ ಹೇಳಿಕೆಗಳನ್ನು ಕುಮಾರಸ್ವಾಮಿ ಕೊಡ್ತಾ ಇದ್ರು, ಈಗ ಮತ್ತೆ ಅದೇ ರೀತಿಯಾದಂಥ ಹೇಳಿಕೆ ಅವ್ರಿಗೆ ಅವ್ರದ್ದು ಏನು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಅವ್ರು ಯಾವ ಕಾರಣಕ್ಕೆ ಈ ಥರ, ಇದು ದಾರಿ ತಪ್ಪಿ ಅಥವಾ ಬಾಯಿ ತಪ್ಪು ಮಾತಾಡೋವಂಥದ್ದಲ್ಲ. ಇದು ಮನಸ್ಸಿನೊಳಗಿರ್ತಕ್ಕಂಥ ರೋಷ, ದ್ವೇಷ ಅಥವಾ ಅವರ ಯಾವುದೋ ಒಂದು ಕಲ್ಪನೆ ಇಟ್ಕೊಂಡು ಮಾತನಾಡ್ತಕ್ಕಂಥದ್ದು. ಮಹಿಳೆಯರಿಗೆ ದಾರಿ ತಪ್ಪಿದ್ದೀರ ಅನ್ನೋ 100 ಅರ್ಥ ಬರುತ್ತೆ. ಸೊ ಎಲ್ಲಿ ಮಲಗಿದ್ರಿ ಅಂದರೆ ಅದಕ್ಕೆ ಅರ್ಥ ಏನಾರು ಹೇಳಲಿಕ್ಕೆ ಸಾಧ್ಯನಾ? ಇದು ಭಾಳ ತಲೆ ಬಗ್ಸೋವಂಥ ಕೆಲಸ. ಇದು ನಮಗೆಲ್ಲರಿಗೂ, ಯಾರಿಗೆ ರಾಜಕಾರಣಿಗಳಲ್ಲಿ ಯಾರೇ ಮಾತಾಡಲಿ ಅದು ಶೋಭೆ ತರಲ್ಲ. ಸರ್, ಇವತ್ತು ಪ್ರಶ್ನೆ ನೀಡಿದ್ದಾರೆ ಸರ್, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅಂತ ಮಾತಾಡಿದ್ಮೇಲೆ ನಿಮ್ಮ ಮುಂದೆ ಕ್ಲಿಪ್ಸೇ ಇದೆಯಲ್ಲ. ಈಗ ಒಳಗಡೆ ಮೀಟಿಂಗ್ ನಡೀತು, ಈ ಥರ ಅಂದ್ರಂತೆ ಅಂತ ಹಾಕೋದು ಬೇರೆ, ಅವ್ರ ಬಾಯಿಂದನೇ ಮಾತಾಡೋದನ್ನೇ ನೀವು ಕೊಟ್ಟಿರೋದು TV ನಲ್ಲಿ. ಅದರಿಂದ ಆದಮೇಲೆ ಯಾರೋ ತಪ್ಪು ಅಂತ ಹೇಳಿ ನಾನು ಅಂದದ್ದು ಅದಲ್ಲ, ಅದು ಅರ್ಥ ಅಲ್ಲ ಅನ್ನೋದು ಬೇರೆ, ಅಂದಿರೋದು ಸತ್ಯ ಅಲ್ಲ. ಸರ್, ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಹಲವು ಗ್ಯಾರಂಟಿಗಳಿಗೆ BJPಯ ಮೋದಿ ಗ್ಯಾರಂಟಿ ಒಂದೇ ದೊಡ್ಡ ಸವಾಲು ಅನ್ನೋದು. ಮೋದಿ ಗ್ಯಾರಂಟಿ ಇಲ್ಲ, ಮೋದಿನೇ ಗ್ಯಾರಂಟಿ ಅಂತಾರಷ್ಟೇ. ಅಷ್ಟೇ, ಯಾವ್ದಾರು ಒಂದು ಗ್ಯಾರಂಟಿ ಇಂಪ್ಲಿಮೆಂಟ್ ಆಗಿರೋದು ನೋಡಿದ್ರೆ 15 ಲಕ್ಷ ಅಕೌಂಟಿಗೆ ಹಾಕ್ತೀನಿ ಹಾಕವ್ರ, ಬ್ಲ್ಯಾಕ್ ಮನಿ ತತ್ತವ್ರ, ಯಾವುದೂ ಇಲ್ಲ. ಸೊ ಈ ಚುನಾವಣೆ ಇಂಡಿಯಾ ಕಾಂಗ್ರೆಸ್ ಗೆಲ್ಲುತ್ತೆ. ಅದರಲ್ಲೂ ಕರ್ನಾಟಕದಲ್ಲಿ ಬಹುಶಃ ನಾವೆಲ್ಲ 15ರಿಂದ 20 ಅಂತಿದ್ದೇವೆ, 20ನ್ನು ಮೀರೋ ಅಂತ ಒಂದು ವಾತಾವರಣ ಬಂದಿದೆ. ಸರ್, ಗ್ಯಾರಂಟಿ ಯೋಜನೆಗಳ ಜೊತೆಗೆ ಸರ್ ಬೇರೆ ಯಾವ ಅಂಶಗಳು ಇಟ್ಕೊಂಡು ಹೋಗ್ತಿದ್ರಿ ಸರ್? ಅಭಿವೃದ್ಧಿ ಮಾಡ್ತೀವಲ್ಲ, ಗ್ಯಾರಂಟಿ 10ರಷ್ಟು ಬೇರೆ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ, ಡೆವಲಪ್ಮೆಂಟ್ ಕೆಲಸ ಮಾಡ್ತಾ ಇದ್ವಿ. ಸರ್, ಈಗ ನೀವು ಗ್ಯಾರಂಟಿ ಅಂಶಗಳು ಇಟ್ಕೊಂಡು ಹೋಗ್ತಿದ್ರಿ ಸರ್. JDS ಅವರು ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಅಂತ ಸೆಂಟ್ರಲ್ ಮಿನಿಸ್ಟರ್ ಆದ್ರೆ ಹೊಟ್ಟೆ ತುಂಬದಾ? ಸೆಂಟ್ರಲ್ ಮಿನಿಸ್ಟರ್ ಆದ್ರೆ ಹೊಟ್ಟೆ ತುಂಬಲ್ಲ. ಸೆಂಟ್ರಲ್ ಮಿನಿಸ್ಟರ್ ಈಗಲೂ 3 ಜನ ಇದ್ದರು. ಕೂಬಾ ಇದ್ದರು, ಜೋಶಿ ಇದ್ದರು, ಶೋಭಾ ಕರಂದ್ಲಾಲ್ ಇದ್ದರು, ಸದಾನಂದ ಗೌಡ್ರು ಇದ್ದರು. ಏನು ಮಾಡಿದ್ರು? ಅವರೇ ಅಂತಲ್ಲ, ನಾನೇ ಆದ್ರೂ ಇನ್ನೊಬ್ಬರೇ ಆದ್ರೂ ರಾಜ್ಯ ಸರ್ಕಾರ ಬಿಟ್ಟು ಏನೂ ಮಾಡ್ಲಿಕ್ಕೆ. ಸಂವಿಧಾನದ ಬಗ್ಗೆ ಮಾತನಾಡೋರು BJPಯವರು, ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡೋರು ಜನತಾದಳದವರು. ಈಗ ಇಬ್ಬರೂ ಮಿಲನ. ಈಗ ಜನತಾದಳ BJP ಎಷ್ಟರ ಮಟ್ಟಿಗೆ ಕಾದಾಡ್ತಿದ್ರು ನೋಡಿದ್ವಿ. ಅಧಿಕಾರನ ಕಿತ್ತಾಡಿದವರು ಅವರೇನೆ, ಇವತ್ತು ಒಂದಾಗಿರೋರು ಅವರೇನೆ, ಎಲ್ಲ ಅವರೇನೆ. ಒಳ್ಳೆಯದು ಕೆಟ್ಟದ್ದು ಎಲ್ಲ ಮಾಡೋದು ಜನ ನೋಡಿದ್ದಾರೆ. ಈ ಸಲ ತೀರ್ಮಾನ ತಗೋತಾರೆ. ನಮ್ಮ ಗುರುತು, ಹಸ್ತದ ಗುರುತು, ಇದೇ 26ನೇ ತಾರೀಕು ಹಸ್ತದ ಗುರುತಿಗೆ ಮತ ಎಣಿಕೆ ಕ್ರಮ ಸಂಖ್ಯೆ 2
ಚಲನಣ್ಣವ್ರಿಗೆ ಹೆಂಗೆ ಮತ ಕೊಟ್ಟು ಗೆಲ್ಸಿದ್ರೆ ಅದೇ ರೀತಿ ಹೆಚ್ಚು ಮತ ಕೊಟ್ಟು ಗೆಲ್ಸಿ ಅಂತ ಹೇಳಿ ಚಲನಣ್ಣವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡಕ್ ಒಂದು ಅವಕಾಶ ಮಾಡಿಕೊಡಿ, ನಿಮ್ಗೆ ಸೇವೆ ಮಾಡಕ್ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೈ ಮುಗಿದು ಕೇಳ್ಕೊತೀನಿ. ದಯಮಾಡಿ